ನಮಃ ಶಿವಾಯ. ದೀಪದ ಬುಡದಲ್ಲಿ ಕತ್ತಲು ಎಂಬ ಗಾದೆ ಇದೆ. ದೊಡ್ಡವರ ಹತ್ರ ಇರುವವರು, ದೊಡ್ಡ ಕ್ಷೇತ್ರದಲ್ಲಿರುವವರು ಅಜ್ಞಾನಿಗಳಾಗಿರ್ತಾರೆ ಎನ್ನುವ ಭಾವ ಆ ಗಾದೆಯದ್ದು. ಆದರೆ ಇಂದು ಹಾಗಾಗಲಿಲ್ಲ. ದೀಪದ ಬುಡದಲ್ಲಿ ಸಣ್ಣ ಸಣ್ಣ ದೀಪಗಳು ಅಂತ, ದೊಡ್ಡ ದೀಪದ ಬುಡದಲ್ಲಿ ಹಲವಾರು ಸಣ್ಣ ಸಣ್ಣ ದೀಪಗಳು. ಯಾಕೆಂದರೆ ಕುಮಟಾ ಮಂಡಲ ದೊಡ್ಡ ಸೇವೆಯನ್ನು ಮಾಡ್ತಾ ಇದೆ. ದೀಪದ ಬುಡದಲ್ಲಿರುವಂಥ ಮಂಡಲ ಇದು. ಈ ನಮ್ಮ ಮೂಲ ಮಠವನ್ನು ದೊಡ್ಡ ದೀಪ ಅಂತ ಭಾವಿಸೋದಾದರೆ, ದೀಪದ ಕಾಲ ಬುಡದಲ್ಲಿ ಇರುವಂಥ ಮಂಡಲ ಯಾವುದು ಅಂದರೆ ಈ ಕುಮಟಾ ಮಂಡಲ. ನೀವೆಲ್ಲ ಸಣ್ಣ ಸಣ್ಣ ದೀಪಗಳು, ರುದ್ರಾಧ್ಯಾಯಗಳು ಯಾರಿದ್ದೀರಿ, ನೀವೆಲ್ಲ ಸಣ್ಣ ಸಣ್ಣ ದೀಪಗಳು. ಹಾಗಾಗಿ ದೀಪದ ಬುಡದಲ್ಲಿ ಕತ್ತಲು ಎಂಬ ಗಾದೆಯನ್ನು ನೀವು ಸುಳ್ಳು ಮಾಡ್ತಾ ಇದ್ದೀರಿ. ಹಾಗೆ ಕ್ಷೇತ್ರದಿಂದಲೂ ಕೂಡ, ಗೋಕರ್ಣ ಕ್ಷೇತ್ರದಿಂದಲೂ ನಿರಂತರವಾಗಿ ಇಲ್ಲಿ ಬಂದು ರುದ್ರ ಪಾಠವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಅಂಥ ಒಂದು ಒಳ್ಳೆಯ ಬೆಳಕಿನ ಸಂದರ್ಭ, ಮಲ್ಲಿಕಾರ್ಜುನನ ಅಂಗಡದಲ್ಲಿ ಕುಳಿತು ರುದ್ರ ಪಾಠ ಮಾಡ್ತಕ್ಕಂಥ ಯೋಗ, ಮಹಾಯೋಗ ಇದು. ನಿನ್ನೆ ತಾನೇ ಹೇಳ್ತಾ ಇದ್ವಿ ನಾವು. ಕೆಲವು ಸಮಯದ ಹಿಂದೆ ಪೂರ್ತಿ ಇದು ಕಾಡಾಗಿತ್ತು. ಇಲ್ಲಿ ನಿತ್ಯ ಪೂಜೆ ನಡೆಯೋದು ಕೂಡ ಕಷ್ಟ ಇತ್ತು ಅಥವಾ ಇರಲಿಲ್ಲ, ಆ ಪರಿಸ್ಥಿತಿ ಇತ್ತು. ಆದರೆ ಇವತ್ತಿಲ್ಲಿ ದೇವರಿಗೆ ಅತಿರುದ್ರಾಭಿಷೇಕ ಅಂತ, ಈ ಮಧ್ಯದಲ್ಲಿ ಏನು ಪೂಜೆಗಳು ಆಗಲಿಲ್ವೋ ಅದೆಲ್ಲವೂ ಭರ್ತಿ ಆಗ್ತಾ ಇರುವಂಥ ಒಂದು ಸಂದರ್ಭ ಇದು ಅಂತ. ಅಂಥದ್ದೊಂದು ವಿಶೇಷ ಯೋಗ ಇವತ್ತು ಇಲ್ಲಿ ಕೂಡಿ ಬಂದಿದೆ. ಮಲ್ಲಿಕಾರ್ಜುನನ ಕುರಿತು ನಾವು ಪ್ರತಿನಿತ್ಯವೂ ಕೂಡ ಒಂದು ಎರಡು ಮಾತನ್ನು ಹೇಳ್ತಾ ಇದ್ದೇವೆ. ಅರ್ಜುನನ ಮಲ್ಲಿಗೆ ಕಿರಾತನ ಕೊರಳಲ್ಲಿ, ಕಿರಾತ ರೂಪಿಯಾದ ಪರಶುವನು ಕೊರಳಲ್ಲಿ. ಮಲ್ಲಿಕಾರ್ಜುನ ಎನ್ನುವಾಗ ಅರ್ಜುನ ಲಿಂಗಕ್ಕೇರಿಸಿದ ಮಲ್ಲಿಗೆ ಶಿವನ ಕೊರಳಲ್ಲಿ ಗೋಚರಿಸ್ತಾ ಇತ್ತು, ಕಿರಾತ ರೂಪಿಯಾಗಿರ್ತಕ್ಕಂಥ ಪರಮೇಶ್ವರನ ಕೊರಳಲ್ಲಿ ಗೋಚರಿಸ್ತಾ ಇತ್ತು ಅಂತ. ನಾವು ತೆಗೆದುಕೊಳ್ಳುವಂಥದ್ದು, ತಿಳಿದುಕೊಳ್ಳುವಂಥದ್ದು ಏನಿದೆ ಇದರಲ್ಲಿ ಅಂದರೆ, ಲಿಂಗ ಬರಿಯ ಕಲ್ಲಲ್ಲ, ಸಾಲಿಗ್ರಾಮ ಜಡ ಶಿಲೆ ಅಲ್ಲ. ಪ್ರಶ್ನೆ ಇರ್ತದಲ್ವ, ನಾವು ಪೂಜೆ ಮಾಡಿದ್ದಲ್ಲ ಎಲ್ಲಿಗೆ ಹೋಯ್ತು ಅಂತ. ಎಷ್ಟೋ ವರ್ಷದಿಂದ ಪೂಜೆ ಮಾಡ್ತಾ ಇರ್ತೇವೆ, ಮಾಡಿದ್ದಲ್ಲ ಎಲ್ಲಿಗೆ ಹೋಯ್ತು ಅಂತ ಅರ್ಜುನನನ್ನು ಕೇಳಿ. ಪೂಜೆ ಮಾಡಿದ್ದಲ್ಲ ಎಲ್ಲಿಗೆ ಹೋಯ್ತು ಅಂದರೆ, ಲಿಂಗಕ್ಕೇರಿಸಿದ ಪುಷ್ಪ ಅದು ಶಿವನ ಕೊರಳಲ್ಲಿ, ಅಲ್ಲಿಗೆ ಹೋಗುವಂಥದ್ದು ಅದು ಅಂತ. ನಾವೊಂದು ಉದಾಹರಣೆ ಯಾವಾಗಲೂ ಕೊಡ್ತಾ ಇರ್ತೇವೆ. ಮನೆಯಲ್ಲಿ ದೇವರು ಯಾಕೆ ಬೇಕು ಅಂದರೆ, ನಾವೆಲ್ಲ ತಪ್ಪು ಮಾಡಬಾರ್ದು ಅಂತ. ಹೆಚ್ಚು ಸಮಯ ನಮ್ಮ ಮನೆಯಲ್ಲಿರುವಂಥದ್ದು, ಹೆಚ್ಚು ತಪ್ಪುಗಳು ಕೂಡ ಮನೆಯಲ್ಲೇ ನಡೀತವೆ. ಹಾಗಾಗಿ ಮನೇಲಿ ದೇವರಿದ್ದರೆ ತಪ್ಪುಗಳು ಕಡಿಮೆ ಆಗ್ತದೆ, ಅಥವಾ ತಪ್ಪುಗಳು ಆಗೋದಿಲ್ಲ ಅಂತ. ಹೇಗೆ ಅಂದರೆ, ಈಗ ದೊಡ್ಡವರ ಹತ್ತಿರದಲ್ಲಿ ನಾವು ತಪ್ಪು ಮಾತಾಡೋದಿಲ್ಲ ಅಥವಾ ತಪ್ಪು ಮಾಡೋದಿಲ್ಲ. ದೊಡ್ಡವರ ಸಮ್ಮುಖದಲ್ಲಿ, ತಿಳಿದವರ ಹಿರಿಯರ ಸಮ್ಮುಖದಲ್ಲಿ ಇತ್ತೀಚಿನವರೆಗೂ ಹಾಗೆ ಇತ್ತು. ತಪ್ಪು ಮಾತಾಡುವ, ತಪ್ಪು ಮಾಡುವ ಸಂದರ್ಭ ಇಲ್ಲ, ಯಾಕೆಂದರೆ ಅವರಿದ್ದಾರೆ ಅಂತ. ಅಥವಾ ಶಿಕ್ಷೆ ಕೊಡುವ ಶಕ್ತಿ ಇರ್ತಕ್ಕಂಥವ್ರು ಎದುರಿಗಿದ್ರೆ, ಸರ್ವಜ್ಞ ಸರ್ವಶಕ್ತ ಅವನು ಭಗವಂತ, ಅಂಥವ್ರು ಆ ಶಕ್ತಿ ಎದುರಿದ್ದಾಗ ನಾವು ತಪ್ಪು ಮಾಡಬಾರ್ದು, ಮಾಡದಂತೆ ಆಗಬೇಕು ಅಂತ. ಹಾಗಾಗಿ ಮನೆಯಲ್ಲಿ ದೇವರಿದ್ದಾಗ ಸುಳ್ಳು ಮಾತಾಡೋದು ಹೇಗೆ, ದೇವರಿದ್ದಾಗ ಪಾಪ ಮಾಡೋದು ಹೇಗೆ? ಒಂದು ಮನೆಯಲ್ಲಿ ಪಾಪ ಮಾಡುವ ಅವಕಾಶವೇ ಇಲ್ಲ, ಸುಳ್ಳು ಹೇಳುವ ಅವಕಾಶವೇ ಇಲ್ಲ. ಹಾಗಾಗಿ ಮನೆಯಲ್ಲಿ ದೇವರು ಇರಬೇಕು ಅಂತ. ಆದರೆ ನಮಗದು ದೇವರು ಅಂತ ಭಾವನೆ ಇಲ್ಲದೆ ಇದ್ದಾಗ, ಅದು ಬರೀ ಕಲ್ಲು ಲೋಹ ಎನ್ನುವ ಭಾವನೆ ಇದ್ದಾಗ ಇದು ಉಪಯೋಗ ಆಗೋದಿಲ್ಲ. ಇವತ್ತು ನಾವು ಮನೆಯಲ್ಲಿ ಸುಳ್ಳು ಹೇಳ್ತೇವೆ, ತಪ್ಪು ಮಾಡ್ತೇವೆ, ಕಲಹಗಳನ್ನು ಮಾಡ್ಕೊಳ್ತೇವೆ, ಒಬ್ರನ್ನೊಬ್ಬರು ನೋಯಿಸ್ತೇವೆ. ದೇವರಿರುವ ಯಾವ ಪರಿವು ಕೂಡ ನಮಗಿರೋದಿಲ್ಲ. ಆದರೆ ಇದನ್ನು ನೋಡಿದಾಗ ನಮಗದು ಆ ಮನಸ್ಸು ಬದಲಾಗಬೇಕು ಅಂತ. ಈ ಸಂದರ್ಭ ನೋಡಿದಾಗ ನಾವಲ್ಲಿ ಏರಿಸಿದ್ದು ಅಲ್ಲಿಗೆ ತಲುಪ್ತದೆ ಅಂತ. ಶುದ್ಧ ಮನಸ್ಸಿಂದ ಏರಿಸಿದ್ದಾಗ, ಭಕ್ತಿ ಭಾವದಿಂದ ಒಂದು ಹೂವನ್ನು ಏರಿಸಿದರೆ ಹೋಗಿ ಮುಟ್ಟೋದಲ್ಲಿಗೆ. ಅಂದರೆ ಇದು ಜೀವಂತ, ಇದು ಸಚೇತನ, ಇಲ್ಲಿ ಭಗವಂತ ಜಾಗೃತನಾಗಿದ್ದಾನೆ ಎನ್ನುವುದು ತಲೆಗೆ ಬಂದರೆ ಆ ಮನೆಯಲ್ಲಿ ತಪ್ಪು ಮಾಡುವ ಪ್ರಮೇಯವೇ ಇಲ್ಲ ಅಂತ. ಆದರೆ ನಾವಿವತ್ತು ಹಾಗಿಲ್ಲ ಅಂತ. ಇಲ್ಲಿ ವಿನೋದಕ್ಕೆ ಹೇಳೋದುಂಟು, ಅರ್ಚಕನಿಗೆ ಹೊರಗಿರುವ ಘನಪಾಟಿಯ ಬಗ್ಗೆ ಏನು ಭಯ ಇದೆಯೋ ಅಷ್ಟು ಭಯ ಒಳಗಿರುವ ದೇವರ ಬಗ್ಗೆ ಇರೋದಿಲ್ಲ ಅಂತ. ದೇವರು ಸರ್ವಜ್ಞ ಸರ್ವಶಕ್ತ, ಆದರೆ ಹೊರಗಿರುವ ವಿದ್ವಾಂಸ ಅವನು ಎಷ್ಟೊಂದು ಸರ್ವಜ್ಞ ಅಲ್ಲ, ಸರ್ವಶಕ್ತನೂ ಅಲ್ಲ. ಅವನ ಬಗ್ಗೆ ಇರುವಂಥ ಭಯ ದೇವರ ಬಗ್ಗೆ ಇಲ್ವಲ್ಲ ಅಂತ. ಯಾಕೆಂದರೆ ದೇವರನ್ನು ನಾವು ಕಲ್ಲು ಅಂತ ಭಾವಿಸಿರುವಂಥದ್ದು, ಕಲ್ಲಿಗಿಂತ ಏನು ನಮಗದು ಹೆಚ್ಚು ಅಲ್ಲದೆ ಇರುವಂಥದ್ದು, ಅದೇ ಕಾರಣ ಅದಕ್ಕೆ ಅಂತ. ಆದರೆ ಈ ಘಟನೆ, ಈ ಸಂದರ್ಭ ನಮ್ಮ ಆ ಧಾರಣೆಯನ್ನು ಬದಲಾವಣೆ ಮಾಡ್ತದೆ.
ಹಾಗೆ ನಾವು ಪೂಜೆ ಮಾಡುವಂಥದ್ದು ಅದು ಶಿಲೆ ಅಲ್ಲ, ಅಂದರೆ ಶಿಲೆ ಮಾತ್ರವಲ್ಲ ಅಂತ, ಆ ಶಿಲೆಯೊಳಗೆ ಚೈತನ್ಯ ಜಾಗೃತವಾಗಿದೆ. ಮಲ್ಲಿಕಾರ್ಜುನ ಅಂದರೆ ಅದಕ್ಕೆ ದೊಡ್ಡ ಉದಾಹರಣೆ. ಅದು ಜಡದಂತೆ ಕಾಣುವ ಶಿಲೆಯಲ್ಲಿ ವಿಶ್ವ ಚೈತನ್ಯ ಅಂತ, ಅದು ನೀವು ಕೊಟ್ಟಿದ್ದನ್ನೆಲ್ಲ ಸ್ವೀಕಾರ ಮಾಡುವಂಥದ್ದು, ನಿಮಗೆ ಅನುಗ್ರಹ ಮಾಡುವಂಥದ್ದು ಅಂತ. ಹಾಗಾಗಿ ಇದರೊಳಗಿರುವಂಥದ್ದು ಏನು ಎಂಬುದನ್ನು ಈ ಒಂದು ಚಿತ್ರ ನಿಮ್ಮ ಮನಸ್ಸಿಗೆ ತರಬಹುದು ಅಂತ ನಾವು ಅಂದ್ಕೊಳ್ತೇವೆ. ನಾವು ಹೀಗೆ ಇದೇ ಸಂದರ್ಭ ಇದು ಅಂತ. ಇದು ನೀವು ಒಂದು ಕಲ್ಲಿನ ಹತ್ತಿರದಲ್ಲಿ, ಕಲ್ಲಿನ ದೇವಾಲಯದ ಹತ್ತಿರದಲ್ಲಿ ನೀವು ಮಾಡಿದ ರುದ್ರಪಾಠ ಅಲ್ಲ, ಸಾಕ್ಷಾತ್ ಪರಶಿವನ ಸನ್ನಿಧಾನದಲ್ಲಿ ಕೈಲಾಸದ ಅಂಗಳದಲ್ಲಿ ನೀವು ಮಾಡಿರುವಂಥ ಒಂದು ರುದ್ರ ಜಪ. ಅದು ಆ ಶಿವನಿಗೆ, ಪರಮೇಶ್ವರನಿಗೆ, ಮಲ್ಲಿಕಾರ್ಜುನನಿಗೆ ಅದು ಸಲ್ಲಲಿ ಮತ್ತು ನಮ್ಮಲ್ಲಿ ಆ ಭಾವವನ್ನು ತರಲಿ. ಅದು ಕಾಣುವ ಕಣ್ಣಿದ್ರೆ ಕಲ್ಲು ಶಿವ, ಅದಿಲ್ಲದೆ ಇದ್ದಾಗ ಶಿವನು ಕೂಡ ಕಲ್ಲಾಗಿಬಿಡ್ತಾನೆ. ಸಾಕ್ಷಾತ್ ಶಿವನೇ ಎದುರಿಗೆ ಬಂದರೂ ಕೂಡ ಕಲ್ಲಾಗಿಬಿಡ್ತಾನೆ. ಅಂತಹ ಕಾಣುವ ಕಣ್ಣು, ಕಾಣುವ ಮನಸ್ಸು ನಮ್ಮೆಲ್ಲರಿಗೂ ಬರುವಂತಾದಾಗ ಕಲ್ಲು ಶಿವನಾಗ್ತದೆ. ನಾವು ಮಾಡಿದ ಏನು ಜಪವನ್ನು ಏನು ಮಾಡ್ತೇವೆ, ರುದ್ರ ಏನು ಮಾಡಿದ್ದು ನಾವಿವತ್ತು, ಅದು ಪೂರ್ಣಾರ್ಥದ ಮಂತ್ರಗಳಾಗ್ತವೆ. ಋಷಿಗಳ ಬಾಯಿಂದ ಬಂದಾಗ ಮಂತ್ರಗಳು ಹೇಗಿದ್ವೋ ಅಷ್ಟಲ್ಲದೇ ಇದ್ದರೂ ಆ ದಿಕ್ಕಿನಲ್ಲಿ ಬಹಳಷ್ಟು ದೂರ ಸಾಗುವಂತೆ ಆಗ್ತದೆ ಅಂತ. ಹಾಗಾಗಿ ಆ ಭಾವ ನಮ್ಮೆಲ್ಲರಲ್ಲಿಯೂ ಜಾಗೃತವಾಗಬೇಕು ಎಂಬುದನ್ನು ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡಿಕೊಂಡು, ಮಲ್ಲಿಕಾರ್ಜುನನ ಪೂರ್ಣಾಶೀರ್ವಾದದಿಂದ ನಿಮ್ಮೆಲ್ಲರ ಬದುಕು ಮಲ್ಲಿಗೆಯಾಗಲಿ. ನಿನ್ನೆ ಹೇಳಿದ ಹಾಗೆ ನಿಮ್ಮೆಲ್ಲರ ಬದುಕು ಕೂಡ ಮಲ್ಲಿಗೆಯಂತೆ ಬಿಳಿಯಾಗಿರಲಿ, ಹಗುರವಾಗಿರಲಿ, ಅರಳಿರಲಿ, ಪರಿಮಳ ಸೋಸಿರಲಿ, ದೇವರಿಗೆ ಸಲ್ಲಲಿ ಅಂತ, ಭಗವದರ್ಪಿತವಾಗಲಿ ಅಂತ. ಹಾಗೆ ನಿಮ್ಮ ಬದುಕು ಕೂಡ ಪಾಪವೆಂಬ ಕಪ್ಪನ್ನು ಕಳೆದು ಅರ್ಜುನ ಪೂರ್ತಿ ಬಿಳುಪಾಗುವಂತೆ, ಧವಲವಾಗುವಂತೆ ಮಲ್ಲಿಕಾರ್ಜುನನ ಪೂರ್ಣ ಕಾರುಣ್ಯ ನಿಮ್ಮೆಲ್ಲರ ಮೇಲೂ ಇರಲಿ ಎಂಬುದಾಗಿ ಈ ಸಮಯದಲ್ಲಿ ಹರಸುವಂಥದ್ದು, ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ. ಹರೇ ರಾಮ.